ಹಣ್ಣು ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಗೌತಮ್ ಸರ್. ನಿಂದು ತಾಯಿ ಗುಣ. ಅವರ ಸ್ಟಾರ್ಟಿಂಗ್ ಅಲ್ಲೂ ಟೀ ಇಂದ ಸ್ಟಾರ್ಟ್ ಆಗುತ್ತೆ, ಮಿಡಲ್ ಅಲ್ಲೂ ಟೀ ಇರುತ್ತೆ, ಎಂಡಿಂಗ್ ಅಲ್ಲೂ ಟೀ ಇರುತ್ತೆ. ಏನ್ ವರ್ಡ್? ಸ್ಟಾಮಿನಾ. ಇದ್ಯಾವ್ದು ಹೊಸ ಪ್ರತಿಭೆ? ಟೀ ಶರ್ಟ್. ಹಾಸ್ಪಿಟಲ್ ಅಲ್ಲಿ ಇದನ್ನ ಮಾಡ್ತಾರೆ. ಯಾವುದು ಕರೆಕ್ಟ್ ಇಲ್ಲ. ಕಾನ್ಫಿಡೆನ್ಸ್ ಆಗ ಪಕ್ಕ ನಾ ಲಾಕ್ ಮಾಡ್ಲಾ? ಒಂದು ವರ್ಡ್ ಹೇಳ್ಬೇಕು ನೀನು. ಆ ವರ್ಡ್ ಯಾವ ತರ ಇರ್ಬೇಕಂದ್ರೆ ಸ್ಟಾರ್ಟ್ ಅನ್ನು ಟೀ ಇಂದ ಆಗ್ಬೇಕು, ಮಿಡಲ್ ಅಲ್ಲೂ ಟೀ ಇರ್ಬೇಕು, ಎಂಡಿಂಗ್ ಅಲ್ಲೂ ಟೀ ಇರ್ಬೇಕು. ಆ ತರದ್ ಒಂದ್ ವರ್ಡ್. ಸ್ಟಾರ್ಟಿಂಗು ಟೀ, ಮಿಡಲ್ ಅಲ್ಲೂ ಟೀ ಇರ್ಬೇಕು, ಎಂಡಿಂಗ್ ಅಲ್ಲೂ ಟೀ ಇರ್ಬೇಕು. ತಲೆ ಓಡಲ್ಲ ಅಣ್ಣ ಕ್ವಶನ್ಸ್, ಈ ತರ ಕ್ವಶನ್ಸ್ ಎಲ್ಲ ಕೇಳ್ಬಿಟ್ರೆ. ತಲೆ ಓಡಿಸ್ಬೇಕು ಗೈಸ್, ಅದೇ ಅಲ್ವಾ ಕ್ವಶನ್ಸ್. ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ಇದು ಏನಪ್ಪಾ ಅಂದ್ರೆ ಈ ಒಂದು ವರ್ಡ್ ಸ್ಟಾರ್ಟಿಂಗ್ ಅಲ್ಲೂ ಟೀ ಇಂದ ಸ್ಟಾರ್ಟ್ ಆಗುತ್ತೆ, ಮಿಡಲ್ ಅಲ್ಲೂ ಟೀ ಇರುತ್ತೆ, ಎಂಡಿಂಗ್ ಅಲ್ಲೂ ಟೀ ಇರುತ್ತೆ. ಏನ್ ವರ್ಡ್? ಸ್ಟಾಮಿನಾ. ಇದ್ಯಾವ್ದು ಹೊಸ ಪ್ರತಿಭೆ? ಸ್ಟಾರ್ಟ್ ಅಲ್ಲಿ ಟೀ ಅಲ್ಲಿ ಬಂದೈತೆ. ಸ್ಟಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟೀ ಇರ್ಬೇಕು. ಸ್ಟಾರ್ಟಿಂಗ್ ಅಲ್ಲೂ ಟೀ, ಮಧ್ಯದಲ್ಲೂ ಟೀ, ಲಾಸ್ಟ್ ಅಲ್ಲೂ ಟೀ. ಟೀ ಶರ್ಟ್. ಟೀ ಶರ್ಟ್ ಮಧ್ಯದಾಗಿ ಟೀ 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 ಮಧ್ಯದಲ್ಲಿ ಲಾಸ್ಟ್ ಅಲ್ಲಿ ಟೀ ಇಲ್ಲ, ಮಧ್ಯದಲ್ಲೂ ಟೀ ಇಲ್ಲ. ಯೋಚನೆ ಗೊತ್ತಾಗ್ತಾ ಇಲ್ವಾ? ನೀವೆಲ್ಲ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ? ಫಾರ್ಮ್ ಡಿ. ಒಂದ್ ಲೆಟ್ರು ಸ್ಟಾರ್ಟ್ ಅಲ್ಲೂ ಟೀ ಇರುತ್ತೆ, ಮಿಡಲ್ ಅಲ್ಲೂ ಟೀ ಇರುತ್ತೆ, ಲಾಸ್ಟ್ ಅಲ್ಲೂ ಟೀ ಇರುತ್ತೆ. ಆ ವರ್ಡ್ ಹೆಸರೇನು? ಟೀ. ಟೀನೂ ಅಲ್ಲ, ಕಾಫಿನೂ ಅಲ್ಲ. ಹಾಸ್ಪಿಟಲ್ ಅಲ್ಲಿ ಇದನ್ನ ಮಾಡ್ತಾರೆ. ಟೆಸ್ಟ್ ಅಲ್ಲಿ ಮಿಡಲ್ ಅಲ್ಲಿ ಟೀ ಐತೆ. ತಲೆ ಇಲ್ದ ರೀತಿ ಮಾತಾಡ್ತಿರಲ್ವೇ? ವರ್ಡ್. ಈ ವರ್ಡ್ ಸ್ಟಾರ್ಟಿಂಗ್ ಅಲ್ಲೂ ಟೀ, ಮಿಡಲ್ ಅಲ್ಲೂ ಟೀ, ಎಂಡಿಂಗ್ ಅಲ್ಲೂ ಟೀ. ಯಾವ ವರ್ಡ್ ಇದು? ಟಾಟಾ. ಟೈಮ್ ಟೇಬಲ್. ಟೈಮ್ ಟೇಬಲ್ ಅಂತೆ. ಇವಾಗ ಒಂದ್ ವರ್ಡ್, ಆ ವರ್ಡ್ ಸ್ಟಾರ್ಟ್ ಟೀ ಇರುತ್ತೆ, ಮಿಡಲ್ ಅಲ್ಲೂ ಟೀ ಇರುತ್ತೆ, ಲಾಸ್ಟ್ ಅಲ್ಲೂ ಟೀ ಇರುತ್ತೆ ಅಂತ ವರ್ಡ್ ಯಾವ್ದು? ಫಸ್ಟ್ ಮಿಡಲ್ ಲಾಸ್ಟ್. ಒಟ್ಟಲ್ಲಿ ಗೈಸ್ ಈ ಒಂದು ವರ್ಡ್ ಅಲ್ಲಿ ಫುಲ್ ಟೀ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲೂ ಟೀ, ಮಿಡಲ್ ಅಲ್ಲೂ ಟೀ, ಲಾಸ್ಟ್ ಅಲ್ಲೂ ಟೀ. ಯಾವ ವರ್ಡ್? ನೀವು ಫಾರ್ಮಸಿ, ಫಾರ್ಮಸಿ ಓದ್ತಿರೋರು ಇದನ್ನ ಹೇಳಲೇಬೇಕು. ಗೊತ್ತಿಲ್ಲ, ಯೋಚನೆ ಮಾಡ್ಬೇಕಲ್ವ? ಕ್ಲೂ ಕೊಡ್ಲಾ? ಎಲ್ಲಾರು ಇದನ್ನ ತಗೊಳಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಟ್ಯಾಬ್ಲೆಟ್ ಅಲ್ಲಿ ಮಧ್ಯದಲ್ಲಿ ಟೀ ಇದೆಯಾ? ಹಾಸ್ಪಿಟಲ್ ಹೋಗ್ತಾರೆ. ಎವ್ರಿ ಪೇಷಂಟ್ ಹೋಗ್ತಾರೆ. ಕರೆಕ್ಟ್. ಕಂಗ್ರಾಚುಲೇಷನ್ ಬ್ರದರ್. ಇಷ್ಟು ಜನದಲ್ಲಿ ಇವಳು ಒಬ್ಳೆ ಆನ್ಸರ್ ಹೇಳಿರೋದು. ಇದಕ್ಕೆ ಯಾರು ಇಷ್ಟೊಂದು ಆನ್ಸರ್ ಹೇಳಿರ್ಲಿಲ್ಲ. ಈ ಫೋಟೋದಲ್ಲಿ ಎಷ್ಟು ಡಾಲ್ಫಿನ್ಗಳಿದಾವೆ? ಇದು 14. ಎಲ್ಲದಕ್ಕೂ 14. ಪಕ್ಕ ಆನ್ಸರ್ 10. ಆನ್ಸರ್ ಎಷ್ಟು ಗೊತ್ತಾ? ಲಾಸ್ಟಿಗೆ ಹೇಳ್ತೀನಿ. ಏನ್ ಗೊತ್ತಾ? ಕ್ವಶನ್ ಇಷ್ಟೇ, ಎಷ್ಟು ಡಾಲ್ಫಿನ್ಗಳು ಕಾಣಿಸ್ತಾ ಇದಾವೆ ನಿಮ್ಗೆ? ಆನ್ಸರ್ ಮಾಡಿ. 14. ನಿನ್ನ ಆನ್ಸರ್ ಅನ್ಸ? 9. 14, 9 ಎರಡು ರಾಂಗ್ ಆನ್ಸರ್. ಎಷ್ಟು ಡಾಲ್ಫಿನ್ಗಳು ಇದಾವೆ? 14. ಇವಳು 14 ಅಂತೆ. ನಿಮ್ದು ಏನ್ಸಿ? ಇನ್ನ ಟೈಮ್ ಐತೆ 5 ಸೆಕೆಂಡು. ಗೊತ್ತಾಗ್ತಾ ಇಲ್ವಾ? 12. 14, 12. ನಿಮ್ದು 14. ಆನ್ಸರ್ ಲಾಸ್ಟ್ ಅಲ್ಲಿ ನೋಡೋಣ. ಇದ್ರಲ್ಲಿ ಎಷ್ಟು ಡಾಲ್ಫಿನ್ಗಳಿದೆ? 10, 10, 11, 12, 13, 14, 15, 16, 17 ಅಂತ ಅನ್ಕೊಂಡಿದ್ದೀನಿ. ಕನ್ಫರ್ಮ್ ಇಲ್ಲ. ಎಷ್ಟು ಕನ್ಫರ್ಮ್ ಆಗಿ ಹೇಳ್ಬೇಕು? 17, 15, 15, 17. 15 ಒಂದ್ ಕಡೆ, 17 ಒಂದ್ ಕಡೆ.
ಆನ್ಸರ್ ನ ಲಾಸ್ಟ್ ಹೇಳ್ತೀನಿ. ಎಷ್ಟು ಡಾಲ್ಫಿನ್ಗಳಿದಾವೆ ನೋಡ್ತಾ ಅವ್ರೆ, ಝೂಮ್ ಹಾಕಿ ಎಷ್ಟಿದಾವೆ ಅಂತ. 16. 16. 16. 16 17. 17 ಇದು. ಆಮೇಲೆ ನೆಕ್ಸ್ಟ್ 17. ಎಷ್ಟು ಆನ್ಸರ್ ಎಷ್ಟು? 17. ತಪ್ಪು. 16 ಕರೆಕ್ಟ್. ಇದ್ರಲ್ಲಿ ಯಾವ ಸ್ಪೆಲ್ಲಿಂಗ್ ಕರೆಕ್ಟ್? First one. ಪಕ್ಕನಾ? ಆಪ್ಷನ್ ಎ ಡಿ. ಆಪ್ಷನ್ ಡಿ, ಆಪ್ಷನ್ ಎ ಕರೆಕ್ಟ್ ಯಾವ್ದು ಹೇಳಿ? ಕರೆಕ್ಟ್ ಆನ್ಸರ್ ಹೇಳ್ತೀನಿ, Option A. ಗೊತ್ತಾಗುತ್ತೆ ನೆಕ್ಸ್ಟ್. ಇದ್ರಲ್ಲಿ ಯಾವ ಸ್ಪೆಲ್ಲಿಂಗ್ ಕರೆಕ್ಟ್? ನಿನ್ ಲೈಫಲ್ಲಿ ಸಕ್ಸಸ್ ಆಗಿಲ್ವ ಯಾರು? One step ಮೇಲೆ ಹೋಗ್ತಾ ಇದೀವಿ. Step by step. ಯಾವುದು ಕರೆಕ್ಟ್ ಇಲ್ಲ. ಇದು ಯಾವುದು ಯಾವ್ದು ಕರೆಕ್ಟ್ ಇಲ್ಲ. ಯಾವುದು ಕರೆಕ್ಟ್ ಇಲ್ಲ. ಕಾನ್ಫಿಡೆನ್ಸ್ ಅದ? ಪಕ್ಕನಾ? ಲಾಕ್ ಮಾಡ್ಲಾ? ವಿಚ್ ಸ್ಪೆಲ್ಲಿಂಗ್ ಈಸ್ ಕರೆಕ್ಟ್? ಈ ಸಕ್ಸಸ್ಫುಲ್ ಅಲ್ಲಿ ವಿಚ್ ಸ್ಪೆಲ್ಲಿಂಗ್ ಈಸ್ ಕರೆಕ್ಟ್? ಎ ಎ. ಇದನ್ನ ಹೇಳ್ಬಿಟ್ರೆ ಇವ್ರು ಗೈಸ್ ನನ್ ಕಡೆಯಿಂದ ಐಸ್ ಕ್ರೀಮ್ ಫ್ರೀ. ಈಗ ಫಸ್ಟ್ ಐಸ್ ಕ್ರೀಮ್ ತೋರಿಸಿ ಅಣ್ಣ. ಫಸ್ಟ್ ನೀವು ಆನ್ಸರ್ ಹೇಳಿದ್ರೆ ಐಸ್ ಕ್ರೀಮ್ ಹಿಂಗೆ ಕೊಡಿಸ್ತೀನಿ. ಹಿಂಗ ಹೋಗ್ತಾ ಫಸ್ಟ್ ಐಸ್ ಕ್ರೀಮ್ ತೋರಿಸಿ. ಬೇಬಿ ಕಂಡಿಡೀರಿ. ಬೇಬಿ, ನಾಟ್ ದಟ್ ಬೇಬಿ. ಬೇಬಿ ಕಂಡಿಡಿಯಕ್ ಆಗ್ಲಿಲ್ವಾ ಬೇಬಿನ? ಯೋಚನೆ ಮಾಡಿ ತಲೆಗೆ ಟಾಪರ್. ಗೈಸ್ ಇವ್ರ ಕೈಲಿ ಆಗ್ತಾ ಇಲ್ಲ. ಇದರಲ್ಲಿ ಫೈಂಡ್ ಬೇಬಿ ಯಾವ ತರನಾದ್ರೂ ಇರ್ಬೋದು. ಬೇಬಿ ನೋಡಿದೀಯಾ? ಎಲ್ಲಿ? ಬೇಬಿ ಮೂವಿ ಅಲ್ಲ, ಹೆಂಗಾದ್ರೂ ಇಲ್ಲಿದೆ. ಅಲ್ಲಿರೋದ್ ಬಿಟ್ಟು ಗೊತ್ತಾಗ್ತಾ ಇಲ್ವಾ? ನಾನ್ ತೋರ್ಸಿದ್ಮೇಲೆ ಹೆಂಗಾರು ಬರುತ್ತೆ, ಒಟ್ನಲ್ಲಿ ಬೇಬಿ ಬರುತ್ತೆ ಅಷ್ಟೇ. ನಮ್ಮ ಮೈಥಿಲಿದು IQ ಲೆವೆಲ್ ಚೆನ್ನಾಗಿಲ್ಲ ಅಲ್ವಾ? ವಿಚ್ ಆಫ್ ದಿಸ್ ಟೈಮ್ ಇಸ್ ಕ್ಲೋಸರ್ ಟು 6 PM? ಯಾವ ಟೈಮು ಇದು 6 ಗಂಟೆಗೆ ಹತ್ರವಾಗಿರೋ ಟೈಮ್ ಯಾವ್ದು ಇದ್ರಲ್ಲಿ? 6 ಗಂಟೆಗೆ ಹತ್ರವಾಗಿರೋ ಟೈಮ್ ಬಿ. ಬಿನಾ? ಲಾಕ್ ಮಾಡ್ಲಾ? ಓಕೆ, ತಪ್ಪು. 6 ಗಂಟೆಗೆ ಯಾವ ಟೈಮ್ ಹತ್ರ ಆಯ್ತಿದೆ? 3 AM. 12:03 AM. ನೆಕ್ಸ್ಟ್ ಅವ್ರ ಆನ್ಸರ್ ಅವ್ರು ಹೇಳವ್ರೆ. ನಿಮ್ಮ ಆನ್ಸರ್ 12:03 AM. ಪಕ್ಕನಾ? ನಿಂದು 12:03 AM. 12:06 AM. 12:06 AM. ನಿಮ್ದು 12:06. 12:06. 12:06, 12:03, 12:06. 3 ಆನ್ಸರ್ ತಪ್ಪು. ಇದರಲ್ಲಿ ವಿಚ್ ಆಫ್ ದೀಸ್ ಟೈಮ್ ಈಸ್ ಕ್ಲೋಸರ್ ಟು 6 PM? 11:55 AM. ಗೊತ್ತಾಗ್ತಿಲ್ಲ. 11:55. 11:55 ಪಕ್ಕನಾ? ಓಕೆ. ವಿಚ್ ಆಫ್ ದೀಸ್ ಟೈಮ್ ಈಸ್ ಕ್ಲೋಸರ್ ಟು 6 PM? ಈ ಇಷ್ಟು ಟೈಮಿಂಗ್ಸ್ ಅಲ್ಲಿ ಯಾವ್ದು ಟೈಮಿಂಗ್ಸ್ 6 ಗಂಟೆಗೆ ಹತ್ರವಾಗೈತೆ? PM ಗ 6 ಗಂಟೆ PM ಗೆ ಯಾವ್ದು ಹತ್ರವಾಗೈತೆ? ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಇವ್ರು ಫೇಮಸ್. ಬಟ್ ಇಂಥವ್ರಲ್ಲೆಲ್ಲ ಟುಸ್ ಪಟಾಕಿ. ಹುಡುಗಿ ಏನೋ ಡೀಪಾಗಿ ನೋಡ್ತೈತೆ ನೋಡಿ, ಗೊತ್ತಾಗ್ತಾನೆ ಇಲ್ಲ ಇವ್ರಿಗೆ. ಅಳಸ್ನೆ ತಿಂತವ್ರು ನಮ್ ಸರ್. ಇದಿಷ್ಟು ಹಾಕೊಂಡ್ರದ್ ನೋಡಿದ್ರೆ ಅದಿಷ್ಟು ಇವ್ರು ಅಷ್ಟು ಅವ್ನಿಗೆ ಹಾಕಿರೋದು ನಾನು. ಬರೀ ನಾನು ಕುಯ್ಯಕ್ ಬಿಟ್ಬಿಟ್ಟು ಎಲ್ಲ ಇವರೇ ತಿಂತಾ ಇದ್ದಾರೆ. ಅದ್ರಲ್ಲೂ ಇವನು ನಾನು ವಿಡಿಯೋ ಮಾಡಿ ಕಳಿಸಕ್ ನೀವೇ ತಿಂತಾ ಇದ್ದಾರೆ ಅಂತ ದೂರ ಬೇರೆ ಹೇಳ್ತಾ ಇದ್ದೇನೆ. ಗೈಸ್ ಇನ್ನೇನ್ ನೋಡ್ತಾ ಇರಿ, ಅಲ್ಲಿಗ 4 ಪೀಸ್ ಇದಾವೆ. ಈ ವಿಡಿಯೋ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ 2 ಆಗಿರ್ತವೆ. ಇದು ಹಣ್ಣು ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಗೌತಮ್ ಸರ್. ನಿಂದು ತಾಯಿ ಗುಣ. ಅವರ ಫಾರ್ಮ್ ಹೌಸ್ ಅಲ್ಲಿ ಬೆಳೆದಿರೋ ಹಣ್ಣ ನಮ್ಗೆಲ್ಲರೂ ತಂದವ್ರೆ ಅಲ್ವಾ ಸರ್? ನೆನ್ನೆ ಇವತ್ತು ಹಂಗೆ ಆಪಲ್ ಎಲ್ಲ ಬೆಳೆದವ್ರೆ. ಅದಿನ್ನ ಇನ್ನೊಂಚೂರು ರೆಡ್ ಆದ್ಮೇಲೆ ತಂದ್ಕೊಡ್ತಾರಂತೆ. ABC ಮಿಸ್ ಆಗಿರೋ ಲೆಟರ್ನ ಫೈಂಡ್ ಮಾಡಿ. ಲಾಸ್ಟ್ ಕ್ವಶನ್. ಕೊಂಡೆ ಮಿಟುಕ್ಸ್ತಾ ಇಲ್ಲ, ಮಿಟುಕ್ಸಿ ಯಾರು? ಯು ಆನ್ಸರ್ ಇಸ್ ಯು. ಇವತ್ತಿನ ಕಂಟೆಂಟ್ ಇಷ್ಟೇ. ಅವತ್ತಿಂದ ಹಾಕಿರ್ಲಿಲ್ಲ, ಬಟ್ ಇವತ್ತಿನ ಪಕ್ಕ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬಾಯ್.